ನಮಸ್ಕಾರ. ಈ ದಿನ ಐತಿಹಾಸಿಕದ ಕಾರ್ಕಳದ ಶ್ರೀ ಬಾಹುಬಲಿಯ ಸನ್ನಿಧಿಗೆ ನಾನು ಬಂದಿದ್ದೇನೆ. ನಿಮಗಾಗಿ ಒಂದು ವಿಶೇಷ ಕಾರ್ಯಕ್ರಮದ ಅರ್ಪಣೆ ತಮಗೆ ಈ ದಿನ ಕೊಡಲಿಕ್ಕಿದ್ದೇನೆ. ಆತ್ಮೇಲೆ ಎಂತಹ ಒಂದು ಅದ್ಭುತವಾದಂತಹ ಶಿಲ್ಪಕಲಾ ಚಾತುರ್ಯ, ಜೈನ ಸಂಸ್ಕೃತಿ ನಮಗೆ ನೀಡಿದಂತಹ ಒಂದು ಕೊಡುಗೆ, ಇದು ಅದ್ಭುತವಾದಂತಹ ಕೊಡುಗೆ. ಕಾರ್ಕಳದ ಶ್ರೀ ಬಾಹುಬಲಿಯ ಸನ್ನಿಧಿಯ ಎದುರುಗಡೆ ನಾನು ನಿಂತಿದ್ದೇನೆ. ಇದು ಏಕಶಿಲಾ ಮೂರ್ತಿ, ತ್ಯಾಗದ ಪರಮ ಸಂದೇಶ ಬಾಹುಬಲಿಯ ಈ ಮೂರ್ತಿಯನ್ನು 1432ರಲ್ಲಿ ಕ್ರಿಸ್ತಶಕ 1432ರಲ್ಲಿ ಬೈರರಸರು ನಿರ್ಮಾಣ ಮಾಡಿ ಇಲ್ಲಿ ಸ್ಥಾಪನೆ ಮಾಡಿದಂಥ ಇತಿಹಾಸ. ಪಕ್ಕದ ಒಂದು ಪ್ರದೇಶದಲ್ಲಿ ಶಿಲೆಯಲ್ಲಿ ಮೂರ್ತಿಯ ನಿರ್ಮಾಣವನ್ನು ಮಾಡಿ 200 ಮೆಟ್ಟಲುಗಳಿಂದ ಈ ಪ್ರದೇಶಕ್ಕೆ ನಾವಿಲ್ಲಿ ಬರಬೇಕು. ಇಷ್ಟು ಎತ್ತರವನ್ನು ಏರಿದಾಗ ಇಲ್ಲಿ ವಿರಾಜಮಾನವಾದ ಬಾಹುಬಲಿಯ ಸನ್ನಿಧಿಯಲ್ಲಿ ನಾವು ಈ ಭವ್ಯವಾದ ಸೌಂದರ್ಯವನ್ನು ನೋಡುತ್ತಿದ್ದೇವೆ. ಎಂಥ ಅದ್ಭುತವಾದ ಮುಗುಳು ನಗು, ಅದರ ಜೊತೆಗೆ ಶಾಂತಿಯನ್ನು ಸಾರುವಂತಹ ಸಂದೇಶ. ಬಾಹುಬಲಿಯ ಅಗಾಧವಾದಂತಹ ಆ ಗಾತ್ರದ ಎದುರು ನಾವು ಎಷ್ಟು ಚಿಕ್ಕವರು, ಪುಟ್ಟವರು, ಕುಬ್ಜರು, ನಾವೆಷ್ಟು ವಿನೀತರು ಎಂಬುದನ್ನು ಇದು ಸಾರುತ್ತದೆ. 42 ಅಡಿ ಎತ್ತರ. ಕರ್ನಾಟಕದಲ್ಲಿ 4 ಬಾಹುಬಲಿಯ ವಿಗ್ರಹಗಳಿವೆ. ಮೊದಲನೇದಾಗಿ ಶ್ರವಣಬೆಳಗೊಳದಲ್ಲಿ, ಎರಡನೇದು ನಮ್ಮ ಕಾರ್ಕಳ, ಮೂರನೇದು ವೇಣೂರು, ನಾಲ್ಕನೇದು ಧರ್ಮಸ್ಥಳ. ಕಾರ್ಕಳದ ಈ ಶಿಲೆಯ ಬಾಹುಬಲಿಯ ವಿನ್ಯಾಸ, ಸೌಂದರ್ಯ, ಅದರ ಜೊತೆಗೆ ಈ ಪರಿಸರ ಎಲ್ಲವೂ ಕೂಡ ಅದ್ಭುತವಾದ ಅನುಸಂಧಾನ. ತಾವೆಲ್ಲರೂ ಇಲ್ಲಿಗೆ ಬರಬೇಕು. ಬಾಹುಬಲಿಯ ಈ ಸನ್ನಿಧಿಯಲ್ಲಿ ಈ ವೈಶಿಷ್ಟ್ಯವನ್ನು ನೋಡಬೇಕು. ಈ ಚಿತ್ರೀಕರಣಕ್ಕೆ ನೆರವಾದ ಇಲ್ಲಿಯ ಆಡಳಿತ ಮಂಡಳಿಗೂ ಕೂಡ ನಾವು ಕೃತಜ್ಞರಾಗಿದ್ದೇವೆ. ಕಾರ್ಕಳದ ಬಾಹುಬಲಿಯ ಸನ್ನಿಧಿಯಿಂದ, ತ್ಯಾಗದ ಮೂರ್ತಿಯ ತ್ಯಾಗ ಸಂದೇಶವನ್ನು ಮನುಕುಲಕ್ಕೆ ನೀಡಿದ ಬಾಹುಬಲಿಯ ಸನ್ನಿಧಿಯಿಂದ ನಮಸ್ಕಾರ.